ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಒಳ್ಳೆ ಬ್ಲೌಸ್ ಡಿಸೈನು, ಅದು ಗ್ರ್ಯಾಂಡಾಗಿರುವಂಥದ್ದು ಕಾಯಿನ್ ವರ್ಕಲ್ಲಿ ನೀವು ನೋಡ್ತೀರಾ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಮೊದಲನೇ ಬಾರಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಲೇ ನಾನು ಬಾರ್ಡರ್ ಡಿಸೈನ್ ಹಾಕಿದ್ದೀನಿ. ಇದು ಸುಮಾರು ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಲ್ವ ಬಾರ್ಡರ್ ಡಿಸೈನು, ಅದಕ್ಕೆ ನಾನು ಅದರದ್ದೇ ಸೆಪ್ರೇಟ್ ವೀಡಿಯೋ ಮಾಡ್ಕೊಂಡಿಲ್ಲ ಇಲ್ಲಿ. ಇದಾಗಲೇ ನಾನು ಗೋಲ್ಡ್ ಜರಿ, ಆಮೇಲೆ ಸಿಲ್ಕ್ ಥ್ರೆಡ್ಡು, ಬೀಡ್ ಲೈನು ಮತ್ತು ಕುಂದನ್ ಕೊಟ್ಟಿದ್ದೀನಿ. ಅಂಟಿಸಾದ್ಮೇಲೆ ಸೇಮ್ ಅದನ್ನೇ ಆ ಕಡೆ ರಿಪೀಟ್ ಮಾಡಿ ಆರ್ಚ್ ಪ್ಯಾಟ್ರನ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಬಾರ್ಡರ್ ಬಂದು ಸ್ಲೀವಲ್ಲಿ ಹಾಕ್ತಾ ಇರೋವಂಥದ್ದು. ಸ್ವಲ್ಪ ಯುನೀಕಾಗಿ ಡಿಫ್ರೆಂಟಾಗಿದೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿಕೊಂಡಾಗ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಇದು ನಿಮಗೆ ಇದರಲ್ಲಿ ಕಾಯಿನ್ ವರ್ಕ್ದು ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ, ನಿಮಗೆ ಯೂಸ್ಫುಲ್ ಆಗಿರುತ್ತೆ. ಓಕೆನಾ? ಇದು ನೋಡಿ ಬಾರ್ಡರ್ ಡಿಸೈನ್ ಇದೆ, ಆಲ್ಮೋಸ್ಟ್ ಸೇಮ್ ಈ ಕಡೆ ಇರೋದನ್ನು ರಿಪೀಟ್ ಮಾಡ್ಕೋತೀನಿ. ಇದು ಬಾರ್ಡರಲ್ಲಿ ಬಂದಿದೆ ನೋಡಿ, ಕಡ್ಡಿ ಬಾರ್ಡರ್ ಥರ ಇದೆ. ಈಗ ಅದೇ ಬಾರ್ಡರ್ನ ಹೈಟಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಈಗ ಮಾರ್ಕಿಂಗ್ ನಾನು ತೋರಿಸ್ತಾ ಇದ್ದೀನಿ. ಒಂದು 3/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಾಗಿ ಇದು ಅಂತಂದರೆ ಡಿಸ್ಟೆನ್ಸ್, ಆ ಒಂದು ಇದು ಏನು ಆ ಒಂದು ಕಾಯಿನ್ಸನ್ನು ನಾವು ಡಿಸ್ಟೆನ್ಸಲ್ಲಿ ಇಟ್ಕೊಂಡಾಗಲೇ ಸುತ್ತಲೂ ಅದಕ್ಕೆ ವರ್ಕ್ ಮಾಡೋದಕ್ಕಾಗತ್ತೆ. ಮೊದಲೇ ಚೆಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ಚಿಕ್ಕ ಕಾಯಿನ್ ಆದರೆ ಚಿಕ್ಕ ಕಾಯಿನಿಗೆ ಪಕ್ಕ ಎಷ್ಟು ಡಿಸ್ಟೆನ್ಸ್ ಬೇಕು ಏನು ನೋಡಿಕೊಂಡು ಅದರ ಒಂದು ಡಿಸ್ಟೆನ್ಸ್ಗೆ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಗ್ಲೂ ಹಾಕ್ಕೋಬೇಕು. ಕಾಯಿನ್ ವರ್ಕ್ ಮಾಡುವಾಗ ನಾವು ಕಂಪಲ್ಸರಿ ಗ್ಲೂ ಹಾಕಿ ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ಬ್ಲೌಸಿಗೆ ಅಂಟ್ಕೊಂಡಿರುತ್ತಲ್ಲ, ಅದು ಮೇಲೆ ಹೇಳೋದಿಲ್ಲ ಮತ್ತು ನಿಮ್ಮ ಕೂದಲಿಗೆ ಹಿಡ್ಕೊಳ್ಳೋದು ಅಥವಾ ಇನ್ನೊಂದು ಸೀರೆಯ ಒಂದು ದಾರಗಳಿಗೆ ಹಿಡ್ಕೊಂಡು ಪ್ರಾಬ್ಲಮ್ ಆಗೋಲ್ಲ. ಈಗ ನೋಡಿ, ನೀಟಾಗಿ ಈ ಥರ ನಾವು ಅಂಟಿಸ್ಕೋಬೇಕು. ಅಂಟಿಸಿ ಅದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು, ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿದು ಡ್ರೈ ಆದಮೇಲೆ ನಾವು ಇದರ ಸುತ್ತಲೂ ಹಾಕೋ ವರ್ಕನ್ನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದರಲ್ಲಿ ಸೀದಾ ಉಲ್ಟಾ ನೋಡ್ಕೊಂಡು ಅಂಟಿಸ್ಕೋಬೇಕು. ಮತ್ತು ಕೆಲವೊಂದು ಕಾಯಿನಲ್ಲಿ ನಮಗೆ ಕುಂದನ್ಸ್ ಕೂಡ ಸಿಗುತ್ತೆ, ಸ್ಟೋನ್ಸ್ ಇರೋವಂಥದ್ದು ಸಿಗುತ್ತೆ. ಅಂಥದ್ದು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಪ್ಲೇನ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಈ ಒಂದು ಕಾಯಿನ್ಸೆಲ್ಲ ಅಂಟಿಸಿ ಆದಮೇಲೆ ಮೇಲ್ಭಾಗದಲ್ಲಿ ಒಂದಷ್ಟು ಗ್ಲೂ ಹಾಕ್ತಾಯಿದ್ದೀನಿ ನೋಡಿ. ಇದು ಯಾಕಾಗಿ ಅಂತಂದರೆ ಇಲ್ಲಿ ಕ್ಲಿಪ್ ಸ್ಟೋನನ್ನು ಅಂಟಿಸ್ತೀನಿ. ಒಂದು ಕಿವಿ ಓಲೆನಲ್ಲಿ ನಮಗೆ ಹೇಗೆ ಸ್ಟಡ್ಸು ನಮಗೆ ಕಾಣುತ್ತೋ ಆ ರೀತಿ ಒಂದು ಬ್ಯೂಟಿಫುಲ್ ಮೋಟಿವ್ ಬರಬೇಕು. ಅದಕ್ಕೋಸ್ಕರ ಈ ರೀತಿ ಕುಂದನ್ ಅಂಟಿಸೋದಕ್ಕೋಸ್ಕರ, ಕುಂದನ್ ಅಂದರೆ ಇದು ಕ್ಲಿಪ್ ಸ್ಟೋನ್, ಅದು ಬಂದು ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೀನಿ. ಇದು ಸೀರೆ ಕಲರ್ಗೆ ಮ್ಯಾಚ್ ಆಗುತ್ತೆ, ಅದಕ್ಕೆ ಈ ರೀತಿ ತೊಗೊಂಡಿರೋಂಥದ್ದು. ಒಂದು ಟ್ರಯಾಂಗಲ್ ಶೇಪಲ್ಲಿದೆ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ವಿಡಿಯೋ ದೂರದಲ್ಲಿದೆ, ನಿಮಗೆ ಆಮೇಲೆ ಹತ್ತಿರ ಮಾಡಿ ತೋರಿಸ್ತೀನಿ. ಈಗ ಅದನ್ನು ಗ್ಲೂ ಹಾಕಿರೋದನ್ನು ಆ ಪ್ಲೇಸ್ಮೆಂಟ್ ನೋಡ್ಕೊಳ್ಳಿ. 4 ಮತ್ತು 5 ಟೋಟಲಾಗಿ 5 ಒಂದು ಕುಂದನ್ಸು ಆ ಒಂದು ಕ್ಲಿಪ್ ಸ್ಟೋನ್ ಕೂರಬೇಕಿದೆ. ಅದನ್ನು ಯಾವ ರೀತಿ ಅಂಟಿಸ್ತಾ ಇದ್ದೀನಿ ಅಂತ ಇಲ್ಲಿಂದ ನೀವು ನೋಡುವಾಗ ಗೊತ್ತಾಗುತ್ತೆ ನೋಡಿ. ಗ್ಲೂ ಹಾಕ್ಕೊಳ್ಳುವಾಗಲೇ ನೀಟಾಗಿ ಅದನ್ನು ಯೋಚನೆ ಮಾಡಿ ಹಾಕಬೇಕು. ಮತ್ತು ಅದನ್ನು ಅಂಟಿಸ್ಬಿಟ್ಟು ಮೊದಲೇ ಅದು ಡ್ರೈ ಆಗೋಕ್ಕೆ ಮೊದಲೇ ಸೆಟ್ ಮಾಡ್ಕೊಂಬಿಡ್ಬೇಕು. ಈಗ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ಪ್ಲೇಸ್ಮೆಂಟು ಕರೆಕ್ಟಾಗಿ, ಡಿಸ್ಟೆನ್ಸು ಕರೆಕ್ಟಾಗಿದೆಯಾ, ಒಂದಕ್ಕಿಂತ ಇನ್ನೊಂದು ತುಂಬ ದೂರ ಆ ರೀತಿ ಇರಬಾರ್ದು. ಕರೆಕ್ಟಾಗಿದ್ರೇ ನಾವು ನೆಕ್ಸ್ಟ್ ಇನ್ನೂ ಕೆಲವೊಂದು ಬೀಡ್ ವರ್ಕೆಲ್ಲ ಮಾಡಬೇಕಿದೆ, ಆಗ ಅದು ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಈಗ ಇದೇ ರೀತಿ ಕುಂದನ್ಸನ್ನು ಎಲ್ಲನೂ ಅಂಟಿಸ್ಕೊಂಡ್ಬಿಡ್ಬೇಕು. ಬಿಗಿನರ್ಸ್ಗೆ ಈ ರೀತಿ ಕಾಯಿನ್ ವರ್ಕ್ ಆಗಲಿ, ಇನ್ನು ಕುಂದನ್ಸ್ ವರ್ಕು ತುಂಬ ಡಿಫಿಕಲ್ಟು ಅಥವಾ ಕಷ್ಟ ಇರ್ಬೋದೇನಪ್ಪ ಅನಿಸುತ್ತೆ. ಖಂಡಿತ ಇಲ್ಲ ಫ್ರೆಂಡ್ಸ್. ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಅಥವಾ ಸಿಂಪಲ್ ಒಂದು ಸ್ಟಿಚಸನ್ನು ನೀವು ತಿಳ್ಕೊಂಬಿಟ್ಟಿದ್ದೀರ ಅಂದರೆ ಬ್ಲೌಸನ್ನು ತುಂಬ ಗ್ರ್ಯಾಂಡ್ ಮಾಡ್ಕೋಬೋದು. ಗ್ರ್ಯಾಂಡ್ ವರ್ಕ್ ಯಾವಾಗಲೂ ಡಿಫಿಕಲ್ಟ್ ಅಲ್ಲವೇ ಅಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಿ, ಬೇಕಾದರೆ ತುಂಬ ಸುಲಭ ಇರುತ್ತೆ, ಆದರೆ ತುಂಬ ಕೆಲಸ ಜಾಸ್ತಿ. ಅದು ಫಿಲ್ ಮಾಡೋದು, ಒಂದೊಂದು ಮೈನ್ಯೂಟ್ ವರ್ಕ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಮಾಡೋದು ಬಂದು ನೀಟಾಗಿ ಮಾಡ್ಕೋಬೇಕು, ಆವಾಗಲೇ ಆ ಗ್ರ್ಯಾಂಡ್ ವರ್ಕು ಹೈಲೈಟೆಡಾಗಿ ಕಾಣುವಂಥದ್ದು. ಈಗ ನೋಡಿ, ನಾನಿಲ್ಲಿ ಸೂಜಿ ಮತ್ತು ದಾರ ತೊಗೊಂಡಿದ್ದೀನಿ. ಒಂದು ಲ್ಯಾವೆಂಡರ್ ಕಲರ್ ಸಣ್ಣ ಸಣ್ಣ ಬೀಡ್ಸು ಮತ್ತು ಒಂದು ಗೋಲ್ಡ್ ಬೀಡು ಇಲ್ಲೇನು ಕಾಣ್ತಿದೆಯೋ ಅದನ್ನು ಪೋಣಿಸ್ಕೊಂಡು ಹಾಕ್ತಿದ್ದೀನಿ. ಫಸ್ಟು ದೊಡ್ಡ ಬೀಡ್ ಹಾಕಿದೆ, ಅದ್ರ ಮೇಲೆ ಲ್ಯಾವೆಂಡರ್ ಅಥವಾ ಪುಟ್ಟದೊಂದು ಕಲರ್ ಬೀಡನ್ನು ಕೊಟ್ಟಿದ್ದೀನಿ. ಸ್ಟ್ಯಾಂಡಿಂಗ್ ಅಂದರೆ ಒಂದರ ಮೇಲೆ ಒಂದು ಬರೋ ಥರ ಹಾಕಿದ್ದೀನಿ ಮಧ್ಯದಲ್ಲಿ. 5 ಕುಂದನ್ಗಳ ಮಧ್ಯಕ್ಕೆ ಈ ರೀತಿ ಹಾಕಿದ ಮೇಲೆ ಈಗ ಮಧ್ಯದಿಂದ ಒಂದೊಂದು ಕುಂದನ್ ಮಧ್ಯ ಗ್ಯಾಪ್ ಬರುತ್ತೆ ನೋಡಿ, 2 ಕುಂದನ್ಗಳ ಮಧ್ಯ ಗ್ಯಾಪ್ಗೆ ಈ ರೀತಿ ನಾನು ಕಲರ್ ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ.
ಆ ಕರೆಕ್ಟಾಗಿ ಆ ಎಡ್ಜ್ಗೆ ಎಷ್ಟು ಆಗುತ್ತೋ ಅಷ್ಟು ನೋಡಿಕೊಂಡು ಈ ಒಂದು ಬೀಡ್ಸನ್ನು ನಾವಲ್ಲಿ ಹಾಕ್ಕೋಬೇಕಾಗತ್ತೆ. 3-4 ಇಡಿಸುತ್ತೆ, ನೋಡಿಕೊಂಡು ಹಾಕಬೇಕು. ಸೈಜಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಒಂದೊಂದು ದಪ್ಪ ಬೀಡ್ ಇರುತ್ತೆ, ಒಂದೊಂದು ಸಣ್ಣ ಇರುತ್ತೆ. ಆಗ 3 ಹಾಕೋಕೊಂಡೆ 4 ಬೇಕಾಗ್ಬೋದು. ಈ ರೀತಿ ವ್ಯತ್ಯಾಸ ಆಗುತ್ತೆ ಫ್ರೆಂಡ್ಸ್. ಈಗ ನಾನು ಇದೇ ರೀತಿ ಮಧ್ಯದಿಂದ, ಈಗ ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ, ಮಧ್ಯದಿಂದ ಆ ಒಂದು 2 ಕುಂದನ್ಗಳ ಡಿಸ್ಟೆನ್ಸ್, ಆ ಒಂದು ಆಚೆ ಬದಿಗೆ ಅಂದರೆ ಸೆಂಟರಿಂದ ಔಟ್ಸೈಡ್ಗೆ, ಆ ಪೆಟಲ್ ಹೊರಗಡೆಗೆ ಕರೆಕ್ಟ್ ಗ್ಯಾಪಿಗೆ ಈ ರೀತಿ ಫಿಲ್ ಮಾಡ್ತಿದ್ದೀನಿ. ಇದನ್ನು ನಾವು ಸೂಜಿ ದಾರದಿಂದ ಮಾಡೋದೇ ಸೂಕ್ತವಾಗಿದೆ. ಇದು ಆರಿ ನೀಡಲಲ್ಲಿ ಮಾಡ್ತೀವಿ ಅಂದರೆ ಅಷ್ಟು ಬೇಗನೂ ಆಗಲ್ಲ ಮತ್ತು ಸಮಯನೂ ತುಂಬ ತೊಗೊಳುತ್ತೆ. ಹಾಗಾಗಿ ಸೂಜಿ ದಾರನೇ ಬೆಸ್ಟ್ ಅನ್ನಿಸ್ತು. ನಾನು ಈ ರೀತಿ ಪೋಣಿಸ್ಕೊಂಡು ಹಾಕ್ತಾಯಿದ್ದೀನಿ. ಅಂದರೆ ಕುಂದನ್ ಕೂಡ ಸ್ವಲ್ಪ ಪರ್ಪಲಿಶ್ ಇದೆ, ಅದಕ್ಕೆ ಲ್ಯಾವೆಂಡರ್ ಲೈಟ್ ಕಲರ್, ಅಂದರೆ ಸ್ಯಾರಿ ಬಂದು ಲ್ಯಾವೆಂಡರ್ ಕಲರಲ್ಲಿದೆ. ಅದು ಸ್ವಲ್ಪ ಏನು ಅಂತಂದರೆ ಕಲರ್ ಕಾಂಬಿನೇಷನು ಅದು ಚೆಕ್ಸ್ ಪ್ಯಾಟ್ರನ್ ಬಂದಿದೆ. ವಿಡಿಯೋ ಕೊನೆಯಲ್ಲಿ ನಾನು ಹಾಕಿದ್ದೀನಿ, ನೀವು ನೋಡಿದರೆ ಗೊತ್ತಾಗುತ್ತೆ. ಸ್ವಲ್ಪ ಡಾರ್ಕು ಲೈಟ್ ಇರೋದ್ರಿಂದ ಎಕ್ಸಾಕ್ಟ್ ಕಲರ್ ಸಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ ಕುಂದನ್ ಅಂಟಿಸಿದ್ದೀನಿ. ಬೀಡು ಕೂಡ ಅಷ್ಟೇ ತುಂಬ ಸ್ವಲ್ಪ ಲೈಟೇ ಆಯಿತು. ಆದರೂ ಕೂಡ ಬ್ಲೌಸ್ ವರ್ಕ್ ಆದಮೇಲೆ ನೋಡೋದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗಿ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಮಧ್ಯದಲ್ಲಿರೋದಕ್ಕೆ ಮಾತ್ರ ನೋಡ್ಕೋತಾ ಇದ್ದೀರಾ. ಇಲ್ಲಿ ನಾನೇನು ಮಾಡ್ತಿದ್ದೀನಿ, ಆ ಒಂದು ಕಾಯಿನ್ ಸೆಂಟರ್ಗೆ ಈ ಒಂದು ನೀಡಲನ್ನು ತೊಗೊಬಂದು ಈಗ ಇಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದು ನೋಡ್ಕೊಳ್ಳಿ. ಆ್ಯಕ್ಚುಲಿ ನಾವು ಕಾಯಿನ್ ವರ್ಕನ್ನು ಸುಮಾರು ಥರ ಮಾಡ್ಕೋಬೋದು. ಈಗ ನಾನು ಬುಟ್ಟ ಪ್ಯಾಟ್ರನ್ ಮಾಡ್ತಾಯಿದ್ದೀನಿ, ಬೇರೆ ಕಾಯಿನ್ಸನ್ನು ಹಾಕ್ಕೊಂಡು ಸರದ ಥರ ಮಾಡ್ಕೊಳ್ಳೋದು. ಇವಾಗ ಇದು ಒಂದು ರೀತಿ ಕಂಟಿನ್ಯೂಷನ್ ಇಲ್ಲ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ದೂರ ಇದೆ. ಅಂದರೆ ನಾನು ಅದೇ ಹೇಳಿದ್ನಲ್ಲ ಆಗಲೇ, ಕಿವಿ ಓಲೆದು ಒಂದು ಸ್ಟಡ್ ಇದ್ದರೆ ಹೇಗೆ ಕಾಣುತ್ತೋ ಆ ಒಂದು ಪ್ಯಾಟ್ರನ್ ಇದು. ಅದಕ್ಕೆ ಹ್ಯಾಂಗಿಂಗ್ ಬರೋ ಥರ ಈಗ ಇಲ್ಲಿ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಈ ರೀತಿ ಸೇಮ್ ನಾವು ಒಂದು ಗೋಲ್ಡ್ ಬೀಡು ಮತ್ತು ಈ ಪುಟ್ಟ ಕಲರ್ ಬೀಡನ್ನು ಹಾಕ್ಕೊಂಡು ಈ ರೀತಿ ಹಾಕ್ತಾ ಇರೋದು. ಹ್ಯಾಂಗಿಂಗ್ ಎಫೆಕ್ಟ್ ಬರೋ ಥರ ಹ್ಯಾಂಗಿಂಗ್ ಮಾಡ್ಬೋದಿತ್ತು, ಬಟ್ ನಾನು ಆ ರೀತಿ ಹಾಕಿಲ್ಲ. ಮತ್ತು ಕೂದಲಿಗೆಲ್ಲ ಹಿಡ್ಕೊಳ್ಳೋದು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಹೊಲಿತಾ ಇದ್ದೀನಿ. ಜುಮ್ಕಾ ಪ್ಯಾಟರ್ನ್ಸ್ ಎಲ್ಲ ಇರುತ್ತಲ್ಲ, ಸಿಮಿಲರ್ ಅದೇ ರೀತಿಯೇ ಇದು ಕಾಯಿನ್ ಜುಮ್ಕಾ ಅಂತ ಹೇಳ್ಕೋಬೋದು. ಈಗ ಆಲ್ಮೋಸ್ಟ್ ಸೆಂಟರಿಂದ ಆ ಕಡೆ 2 ಈ ಕಡೆ 2 ಆ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ಸೆಂಟರ್ ಯಾವಾಗಲೂ ಅಷ್ಟೇ ನಾವು ನೋಡ್ಕೋಬೇಕು. ಸೆಂಟರಿಂದ ಆ ಕಡೆ 2 ಕೊಟ್ಟೆ, ಈಗ ಸೆಂಟರಿಂದ ಈ ಕಡೆಗೆ 2. ಒಂದೇ ಸತಿ ನಾವು ಒಂದು ಸೈಡಿಂದ ಹಾಕ್ಕೊಂಡೋದ್ರೆ ಅದು ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಾವು ಮಧ್ಯದ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಆ ಕಡೆ 2 ಈ ಕಡೆ 2 ಬ್ಯಾಲೆನ್ಸ್ಡಾಗಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇದೇ ರೀತಿಯೇ ಎಲ್ಲ ಒಂದು ಕಾಯಿನ್ ವರ್ಕ್ಗೂ ಈ ರೀತಿ ಮೇಲ್ಗಡೆ ಗ್ಯಾಪ್ಗಳನ್ನೆಲ್ಲ ಫಿಲ್ ಮಾಡ್ಕೊಳ್ಳೋದು, ಕೆಳಗಡೆ ಎಲ್ಲದಕ್ಕೂ ಹ್ಯಾಂಗಿಂಗ್ ಬರೋ ಥರ ಪ್ಯಾಟ್ರನ್ ಹಾಕ್ಕೋಬೇಕಾಗತ್ತೆ. ನೋಡಿ ಎಷ್ಟು ಸಿಂಪಲ್ಲಾಗಿ ಒಂದು ಮೋಟಿವ್ ಮಾಡ್ಕೊಂಡಿದ್ವಿ ಅಂತ. ಈಗ ಇದೇ ರೀತಿ ಎಲ್ಲದಕ್ಕೂ ಹಾಕ್ಕೊಳ್ಳೋಣ. ಈಗ ಬಾರ್ಡರಲ್ಲಿ ನಾನು ಆಗಲೇ ಹೇಳಿದ್ದೆ, ಇದಿಷ್ಟು ಹಾಕಿದ್ದೆ ಅಲ್ವಾ. ಈಗ ಆ ಒಂದೊಂದು ಕುಂದನ್ ಮಧ್ಯದಲ್ಲಿರೋ ಗ್ಯಾಪ್ಗೆ ಒಂದು ಬ್ಯೂಟಿಫುಲ್ ಒಂದು ಡಿಸೈನ್ ಮಾಡ್ತಿದ್ದೀವಿ. ಅದಕ್ಕೆ ನೋಡಿ, ಈ ದಾರ ಸ್ಪೆಷಲ್ ದಾರ ಹೇಳ್ಬೋದು. ಕೋನ್ ಶೇಪಲ್ಲಿರುತ್ತೆ, 6 ಎಳೆ ದಾರ ಈ ಜರಿ ಅಂತ ಹೇಳ್ಬೋದು. ಜರಿ ಥ್ರೆಡ್ಗಳಲ್ಲಿ ಈ ರೀತಿ ಬರುತ್ತೆ. ನಮಗೆ ಸುಮಾರು ಕಲರು ಸಿಗುತ್ತೆ, ನೋಡಿ ತೊಗೊಳ್ಳಿ ಫ್ರೆಂಡ್ಸ್, ನಿಜವಾಗ್ಲೂ ಯೂಸ್ಫುಲ್ಲು. ನಾವು ಸಿಲ್ಕ್ ಥ್ರೆಡನ್ನು 6 ಎಳೆ ರೆಡಿ ಮಾಡಿಕೊಂಡು ಪೋಣಿಸ್ಕೊಂಡು ಈ ರೀತಿ ನಾಟ್ ವರ್ಕ್ ಮಾಡಬೇಕಾಗತ್ತೆ. ಜರಿನಲ್ಲಿ ರೆಡಿಮೇಡಾಗಿ ಕೋನ್ ಶೇಪಲ್ಲಿ ಬರುತ್ತಲ್ಲ, ಇದನ್ನು ಡೈರೆಕ್ಟ್ ಸೂಜಿಗೆ ಪೋಣಿಸ್ಕೊಂಡು ನಾವು ಈ ರೀತಿ ಒಂದು ನಾಟ್ ವರ್ಕ್ಗಳನ್ನು ಹಾಕ್ಕೋಬೋದು. ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಗೊತ್ತಾ. ಖಂಡಿತ ನೀವು ಇದನ್ನು ಯೂಸ್ ಮಾಡಿ ಫ್ರೆಂಡ್ಸ್. ಈಗ ಗ್ಯಾಪು ಒಂದೊಂದು ಕುಂದನ್ ಮಧ್ಯದಲ್ಲಿ ಬಾಕ್ಸ್ ಟೈಪ್ ಅಥವಾ ಸ್ಕ್ವಯರ್ ಟೈಪಲ್ಲಿರೋ ಈ ಒಂದು ಕುಂದನ್ಗಳ ಮಧ್ಯದಲ್ಲಿ ಇರೋ ಪುಟ್ಟ ಗ್ಯಾಪ್ಗೆ ನಾನು ಇಲ್ಲಿ ನಾಟ್ ವರ್ಕ್ ಮಾಡ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಅದು ಬಾರ್ಡರಲ್ಲಿ, ಇದು ಆ್ಯಕ್ಚುಲಿ ಕೆಳಗಡೆ ಬಾರ್ಡರು, ಮೇಲ್ಗಡೆ ಬಾರ್ಡರಲ್ಲೇ ನಾನು ಆ ಒಂದು ಕಾಯಿನ್ ವರ್ಕನ್ನು ಮಾಡಿದ್ದು. ಈಗ ತೋರಿಸಿ ನೋಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ಇದೇ ರೀತಿ ಬಾರ್ಡರ್ ಗ್ಯಾಪಲ್ಲಿ ಒಂದು ಡಿಸೈನ್, ಇದು ಕುಂದನ್ ಮಧ್ಯದಲ್ಲಿರೋ ಗ್ಯಾಪೆಲ್ಲ ಫಿಲ್ ಮಾಡಿಬಿಟ್ರೆ ಇದು ಕಂಪ್ಲೀಟ್ ಆದಂತೆ. ಇದು ಬಿಟ್ಬಿಟ್ಟಿದ್ದೆ, ಆಗಲೇ ಮಾಡಿರಲಿಲ್ಲ, ಈಗ ಅದನ್ನು ಹಾಕಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.
ಗ್ಯಾಪ್ ಇಲ್ಲದೆ ಅಂಟಿಸ್ಕೋಬೋದು, ಬಟ್ ಈ ರೀತಿ ಥ್ರೆಡ್ ವರ್ಕ್ ಮಾಡೋದ್ರಿಂದ ಇನ್ನು ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ. ಅದಕ್ಕೋಸ್ಕರ ಈಗ ಈ ರೀತಿಯಾಗಿ ಕಾಣುತ್ತೆ ನೋಡಿ. ಜರಿ ಗೋಲ್ಡ್ ಬಾರ್ಡರ್ ಮೇಲೆಲ್ಲ ಮಾಡುವಾಗ ತುಂಬ ಶೈನಿಂಗ್ ಹೊಡಿತಾ ಇರುತ್ತಲ್ಲ, ಕಣ್ಣಿಗೆ ಒಂಥರ ಅನಿಸುತ್ತೆ. ಅದಕ್ಕೆ ಸೈಡಿಂದ ನಿಮಗೆ ಕಾಣಲಿ ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಇದು ಬ್ಯಾಕ್ ನೆಕ್ ಈ ರೀತಿ ಬಂದಿದೆ. ಬುಟ್ಟಾಸಾಗಿ ನೋಡಿ ಪುಟ್ಟದಾಗಿ ಲ್ಯಾವೆಂಡರ್ ಮತ್ತು ಗೋಲ್ಡು ಥ್ರೆಡ್ಗಳಿಂದ ನಾನು ಜಸ್ಟ್ ರೌಂಡಾಗಿ ಪುಟ್ಟದಾಗಿ ಹಾಕಿದ್ದೀನಿ. ಎಲ್ಲ ಗ್ಯಾಪ್ಗಳು ಫಿಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ನೆಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಂಪ್ಲೀಟ್ ಆದಮೇಲೆ ನೋಡಿ, ಸ್ಯಾರಿ ಆಗಲೇ ಹೇಳಿದ್ನಲ್ಲ, 2 ಕಲರ್ ಕಾಂಬಿನೇಷನ್ ಥರ ಕಾಣುತ್ತೆ. ಅದಕ್ಕೆ ಡಾರ್ಕ್ ಆ್ಯಂಡ್ ಲೈಟ್ ಇದ್ದರೂ ಕೂಡ ಸೇಮ್ ಕಲರ್ ಸಿಕ್ಕಿಲ್ಲ ಅಂತ ನಾನು ಸ್ವಲ್ಪ ಯೂಸ್ ಮಾಡಿದೆ. ಫೈನಲ್ ಲುಕ್ ಈ ರೀತಿ ಬಂದಿದೆ. ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ನೋಡಿ. ಕಾಯಿನ್ ವರ್ಕಲ್ಲಿ ಈ ರೀತಿ ನೀವು ಮಾಡ್ಕೋಬೋದು. ಸೀರೆ ಈ ರೀತಿ ಇದೆ ನೋಡಿ, ಶೈನಿಂಗ್ ಹೆಂಗೆ ಕಾಣುತ್ತೆ ಅಂತ. 2 ಕಲರು ಡಾರ್ಕ್ ಲೈಟ್ ಕಾಣುತ್ತೆ. ಹಾಗೆ ಇದು ಮ್ಯಾಚಿಂಗು ಆಯಿತು. ಸ್ಟಿಚ್ ಆದಮೇಲಂತೂ ಇದು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಫ್ರೆಂಡ್ಸ್. ಈ ರೀತಿ ಇದೆ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಬಿಗಿನರ್ಸ್ಗೆ ಖಂಡಿತ ಹೆಲ್ಪ್ಫುಲ್ ಇದೆ ಅಂತ ಅನ್ಕೋತೀನಿ. ಕಾಯಿನ್ ವರ್ಕ್ ಆರಾಮಾಗಿ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ, ಹೇಗಿತ್ತು ನಿಮ್ಮ ಅನುಭವನ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.